ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಕರ್ತರನ್ನು ಸ್ತುತಿಸಬಂತನಾಗಿದ್ದೇನೆ. ಇವತ್ತಿನ ದೇವರ ಸಂದೇಶ, ದೇವರು ಅತಿ ಬೇಗನೆ ಬರುವಂತನಾಗಿದ್ದಾನೆ. ನೀವು ಸಿದ್ಧರಾಗಿದ್ದೀರಾ? ಹಲ್ಲೆಲೂಯ. ಸರಿ, ಈಗಲೂ ಕೂಡ ನಾನು ವೇದ ವಾಕ್ಯಕ್ಕೆ ನೇರವಾಗಿ ಹೋಗಕ್ಕೆ ನಾನು ಬಯಸುತ್ತೇನೆ. ಈಗಲೂ ಕೂಡ ನೋಡುವಾಗ ಇವತ್ತಿನ ಧ್ಯಾನಕ್ಕಾಗಿ ತೆಗೆಯಲ್ಪಡುವ ವೇದವಾಕ್ಯ ಪ್ರಕಟಣೆ ಬರೆದ ಪುಸ್ತಕ 22ನೇ ಅಧ್ಯಾಯ 12ನೇ ವಾಕ್ಯ. ಇಗೋ, ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಹಲ್ಲೆಲೂಯ. ವಾಕ್ಯವನ್ನ ಚೆನ್ನಾಗಿ ಗಮನಿಸಿ ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ. ಈ ವೇಳೆಯಲ್ಲಿ ಕೂಡ ದೇವರು, ನನ್ನ ಯೇಸು ಸ್ವಾಮಿ ಅದು ಬೇಗನೆ ಬರುವ ದೇವರಾಗಿದ್ದಾರೆ. ನಾವು ಇವತ್ತು ದೇವರಿಗಾಗಿ ಸಿದ್ಧಪಡಿಸಿಕೊಳ್ಳಬೇಕು. ಹೇಗೆ ನಾವು ಸಿದ್ಧಪಡಿಸಿಕೊಳ್ಳಬೇಕು ಅಂತ ನೋಡುವಾಗ, ನಾವು ಪರಿಶುದ್ಧವಾಗಿ ನಾವು ಕಾದುಕೊಳ್ಳಬೇಕು. ದೇವರಿಗೆ ಆಲ್ ಗಾಡ್ ನೀಡ್ಸ್ ಅ ಪ್ಯೂರಿಟಿ, ಹೋಲಿನೆಸ್, ಪರ್ಫೆಕ್ಟ್. ಹಲ್ಲೆಲೂಯ. ದೇವರಿಗೆ ಏನ್ ಬೇಕು? ನಮ್ಮ ಹೃದಯಗಳನ್ನ ಪರಿಶುದ್ಧವಾಗಿ ಕಾದುಕೊಳ್ಳಬೇಕು. ದೇವರು ಹೇಳ್ತಾರಲ್ಲ, ನಿನ್ನ ಶರೀರ ದೇವರ ಆಲಯವಾಗಿದೆ ಅಂತ ದೇವರು ಹೇಳ್ತಾರಲ್ಲ. ಆದ ಕಾರಣದಿಂದ ನಾವು ಏನು ಮಾಡಬೇಕು? ದೇವರು ಬರುವಾಗ ನಾವು ಸಿದ್ಧನಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯ. ಅದು ಮಾತ್ರವಲ್ಲ, ಇಲ್ಲಿ ನೋಡುವಾಗಲೂ ಕೂಡ ಪ್ರಕಟಣೆ ಬರೆದ ಪುಸ್ತಕ 3ನೇ ಅಧ್ಯಾಯ ಬರೆದ ಪುಸ್ತಕ 11ನೇ ವಾಕ್ಯದಲ್ಲಿ ನಾವು ವಾಕ್ಯವನ್ನ ಓದುತ್ತೇವೆ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಹಲ್ಲೆಲೂಯ. ನೋಡಿ, ವಾಕ್ಯವನ್ನ ವೇದವಾಕ್ಯ ಹೇಳುತ್ತೆ. ದೇವರು ಅದು ಬೇಗನೆ ಬರುವಂತ ದೇವರಾಗಿದ್ದಾರೆ. ಆದ ಕಾರಣದಿಂದ ಯಾವ ಮನುಷ್ಯನು, ಯಾವ ಸೈತಾನನು ಏನ್ ಮಾಡಬಾರದು? ನಮ್ಮನ್ನ ವಂಚಿಸಬಾರದು. ಯಾವ ಮನುಷ್ಯನ ಹತ್ರ ಅಂದರೆ ಏನು? ಅಲ್ಲಿ 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 ಹೋಗಿ ನಾವು ಪ್ರಸಂಗಗಳನ್ನ ಕೇಳಿ ನಾವು ಏನ್ ಮಾಡ್ತೀವಿ? ವಿ ವಿಲ್ ಬಿ ಆನ್ ಅ ಕನ್ಫ್ಯೂಷನ್ ಸ್ಟೇಜ್. ಯಾವ ಸಭೆಗೆ ಹೋಗಬೇಕು, ಯಾವ ಸಭೆಗೆ ಹೋಗಬಾರದು, ನಾನು ಎಲ್ಲಿ ಹೋಗಬೇಕು? ಇಟ್ ಈಸ್ ಅ ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ. ದೇವರು ಬರುವಾಗ ಆ ಥರ ನಡೆಯಬಾರದು. ನಾವು ಏನು ಮಾಡಬೇಕಂದರೆ, ಒಂದೇ ಕಡೆ ನಿಂತು ದೇವರ ವಾಕ್ಯವನ್ನ, ನೀವುಗಳು ಹೋಗುವ ಸಭೆಯಲ್ಲಿ, ಅಲ್ಲಿ ಸಭೆಗಳಲ್ಲಿ ದೇವರ ವಾಕ್ಯ ಇದೆಯಾ? ದೇವರ ಅಭಿಷೇಕ ಇದೆಯಾ? ದೇವರ ಕೃಪೆಗಳು ಇದೆಯಾ? ಮಿರಕಲ್ಸ್, ಅದ್ಭುತ ಕಾರ್ಯಗಳು ನಡೆಯುತ್ತಾ ಇದೆಯಾ? ಇವರು ದೇವರ ಅಭಿಷೇಕಿಸಲ್ಪಟ್ಟ ಮನುಷ್ಯನಾಗಿದ್ದಾನಾ? ಅಭಿಷೇಕಿಸಲ್ಪಟ್ಟ ಪಾಸ್ಟರ್ ಆಗಿದ್ದಾರಾ ಅಂತ ಹೇಳಿ ನಾವು ಏನ್ ಮಾಡಬೇಕು? ನಾವು ಅರಿತುಕೊಳ್ಳಬೇಕು. ಯಾವುದೋ ಸಭೆಗೆ ಹೋಗೋದು ಅಲ್ಲ. ಯಾಕಂದ್ರೆ ನಾವು ಕೊನೆ ಗಳಿಗೆಯಲ್ಲಿ ನಾವು ನಿಂತಿದ್ದೇವೆ. ಆದ ಕಾರಣದಿಂದನೇ ನಾವು ಯಾವ ಮನುಷ್ಯನು ನಮ್ಮನ್ನ ಏಮಾರಿಸದ ಹಾಗೆ ನಾವು ಪರಿಶುದ್ಧವನ್ನ ಕಾದುಕೊಳ್ಳಬೇಕು. ಬರುವ ದಿವಸದಲ್ಲಿ ಕೂಡ ಏನಾಗತ್ತೆ? ಈ ವಾಕ್ಯಗಳು ಇರುವುದಿಲ್ಲ, ಬೈಬಲ್ಗಳು ಇರುವುದಿಲ್ಲ. ಆದ ಕಾರಣ ಎಲ್ಲ ವಾಕ್ಯವನ್ನ ನಮ್ಮ ಹೃದಯ ಅಲಗಿಗಳಲ್ಲಿ ಕೆತ್ತಿಡಬೇಕು. ಅದಕ್ಕೆ ವಾಕ್ಯವನ್ನ ಓದಿ ಪ್ರಾರ್ಥನೆಯನ್ನ ಮಾಡಿ, ಉಪವಾಸವನ್ನ ಮಾಡಿ ಅಂತ ಯಾಕೆ ಪಾಸ್ಟರ್ಗಳು ಹೇಳುತ್ತಾರೆ ಅಂತ ಹೇಳಿದ್ರೆ, ದೇವರು ಬರುವ ಗಳಿಗೆ ಹತ್ತಿರವಾಗಿದೆ, ಸಮೀಪವಾಗಿದೆ. And God is going to come very soon. ಆದ ಕಾರಣದಿಂದನೇ
ನಾವು ಸಿದ್ಧರಾಗಿ ಕಾಣಲ್ಪಡಬೇಕು, ಪರಿಶುದ್ಧವನ್ನ ಕಾಣಲ್ಪಡಬೇಕು. ನಮ್ಮ ಪ್ರಾಣ, ಆತ್ಮ, ಶರೀರ ಪರಿಶುದ್ಧವಾಗಿ ಕಾಣಲ್ಪಡಬೇಕು. ಹಲ್ಲೆಲೂಯ. ಇಲ್ಲಿ ನೋಡುವಾಗಲೂ ಕೂಡ ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ಪಾಸ್ಟರೇ, ನನಗೆ ಪರಿಶುದ್ಧವನ್ನು ಕಾದುಕೊಳ್ಳಕ್ಕೆ ಆಗ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ಅನೇಕ ಜನರು ಕೇಳುತ್ತಾ ಇದ್ದೀರಾ. ನಾನು ಪರಿಶುದ್ಧವಾಗಿ ಕಾದುಕೊಳ್ಳಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ, ಆದರೆ ನನಗೆ ಕಾದುಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀರಾ. ನಿಮಗಾಗಿ ನಾನು ಪ್ರಾರ್ಥನೆಯನ್ನ ಮಾಡುತ್ತೇನೆ. ದೇವರು ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಯಾವ ವಿಧವಾದ ಪಾಪಗಳು ಇದ್ದರೆ, ಯಾವ ವಿಧವಾದ ಶಾಪಗಳು ಇದ್ದರೆ, ನಿನ್ನ ಜೀವಿತದಲ್ಲಿ ದೇವರು ಬದಲಾವಣೆ ಮಾಡುವಂತನಾಗಿದ್ದಾರೆ. ಹಲ್ಲೆಲೂಯಾ. ಧೈರ್ಯವಾಗಿರ್ರಿ. ವೇದ ವಾಕ್ಯ ಕೂಡ ಇಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಪ್ರಕಟಣೆ ಬರೆದ ಪುಸ್ತಕ 2ನೇ ಅಧ್ಯಾಯ 10-11 ವಾಕ್ಯದಲ್ಲಿ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಕ್ಕೆ ಹಾಕುವುದಕ್ಕಿದ್ದಾನೆ, ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೀಡಾಗುವುದೇ ಇಲ್ಲ. ಸೋ ಬ್ಯೂಟಿಫುಲ್ ವರ್ಡ್ಸ್. ದೇವರು ನಿನಗಾಗಿನೇ ಮಾತಾಡುತ್ತಾ ಇದ್ದಾರೆ. ನನ್ನ ಪ್ರಿಯರೇ, ವಾಕ್ಯವನ್ನ ಚೆನ್ನಾಗಿ ಗಮನಿಸಿ. 10 ದಿನಗಳು ಮಾತ್ರನೇ, ಕಾಲಗಳು ಮಾತ್ರನೇ ಉಪದ್ರವವಾದ ಕಾಲಗಳು ಇರುತ್ತೆ. ಅದರಲ್ಲಿ ನೀವು ಜಯವನ್ನ ಹೊಂದಿಬಿಟ್ಟರೆ ನಮಗೆ ದೇವರು ಕೊಡುವ ಜಯಮಾಲೆ. ಹಲ್ಲೆಲೂಯ. ಇದನ್ನ ಮರೆಯಬಾರದು. ಜಯಮಾಲೆಯನ್ನ ಕೊಡುತ್ತಾರೆ. ದೇವರು ನಮಗೆ ಇಟ್ಟಿರುವ ಕಿರೀಟವನ್ನ ಕೊಡುವಂತನಾಗಿದ್ದಾರೆ. ಆದ ಕಾರಣದಿಂದನೇ ಇನ್ನು ಭಯ ಪಡಬೇಡ ಅಂತ ನಮಗೆ ದೇವರು ಧೈರ್ಯ ಪಡಿಸುತ್ತಾರೆ. ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ಈ ವೇಳೆಯಲ್ಲಿ ಕೂಡ ನಾವು ನೋಡುವಾಗ ವೇದ ವಾಕ್ಯ, ಅನೇಕ ವಾಕ್ಯಗಳು ಇದರಲ್ಲಿ ಅಡಗಿರೋದನ್ನು ನಾವು ನೋಡುತ್ತೇವೆ. ವಾಕ್ಯದ ಮೇಲೆ ವಾಕ್ಯಗಳು. ನಾವು ಎಷ್ಟೋ ಪ್ರಸಂಗಗಳನ್ನು ಕೇಳಿದ್ದೇವೆ, 1000 ಪ್ರಸಂಗಗಳನ್ನು ಕೇಳಿದ್ದೇವೆ. ಆದರೆ 1000 ಮಾತು ಮಾತಾಡಿದ್ರು ಪಾಸ್ಟರ್ಗಳು, ಯೇಸು ಸ್ವಾಮಿ ಒಂದೇ ಒಂದು ಮಾತು ಮಾತಾಡಿದ್ರೆ ನಮ್ಮ ಜೀವಿತ ಬದಲಾವಣೆ ಆಗೋಗುತ್ತೆ. ಆ ಮಾತುಗಾಗಿ ನಾವು ಕಾಯಬೇಕು. ಆ ಮಾತುಗಾಗಿ ನಾವು ಧೈರ್ಯ ಕೆಡದೆ ನಾವು ಇರುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನ ಮಾಡುವಂತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವೇದ ವಾಕ್ಯ ಹೇಳುತ್ತೆ ಇಲ್ಲಿ, ಎಬೇಷ್ಯರನ ಬರೆದ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯ. ಓದಿ ವಾಕ್ಯವನ್ನ. ಆದದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ. ಹಲ್ಲೆಲೂಯಾ. ನೋಡಿದ್ರ ದೇವರು ಏನು ಹೇಳ್ತಾರೆ? ಈ ಉಪದ್ರವನ್ನ ನಾವು ಸಹಿಸುವಾಗ ದೇವರು ನಮಗೆ ಇಟ್ಟಿರುವ ಕಿರೀಟ ಎಂದೆಂದಿಗೂ ಎಂದೆಂದಿಗೂ ನಾವು ದೇವರೊಡನೆ ಇರಬಹುದು. ಅಲ್ಲಿ ಕಣ್ಣೀರಿರೋದಿಲ್ಲ, ಸಂಕಟಗಳು ಇರೋದಿಲ್ಲ, ದುಃಖಗಳು ಇರೋದಿಲ್ಲ, ಯಾವುದು ಇರುವುದಿಲ್ಲ. ದೇವರೊಟ್ಟಿಗೆ ಎಂದೆಂದಿಗೂ ನಾವು ಇರಬಹುದು. ಹಲ್ಲೆಲೂಯಾ. ಸರಿ, ದೇವರ ದಾಮೆ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಇಲ್ಲಿ ನೋಡುವಾಗಲೂ ಕೂಡ ಅನೇಕ ವಾಕ್ಯಗಳು ಅಡಗಿರೋದನ್ನು ನಾವು ನೋಡುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ಧ್ಯಾನಿಸೋಣ. ದೇವರ ದಾಮೆ ಆಶೀರ್ವಾದ ಮಾಡಲಿ. ಆಮೇನ್.